ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ಪೀಣ್ಯ ಉಪವಿಭಾಗ ವಾಯುವ್ಯ ವಿಭಾಗ ವತಿಯಿಂದ ಜನಸಂಪರ್ಕ ಸಭೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ಪೀಣ್ಯ ವಿಭಾಗ ಮತ್ತು ವಾಯುವ್ಯ ವಿಭಾಗದ ವತಿಯಿಂದ ಜನಸಂಪರ್ಕ ಸಭೆಯನ್ನ ಮಾದನಾಯಕನಹಳ್ಳಿಯ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಈ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಕುಂದುಕೊರತೆಗಳನ್ನು ಅಹವಾಲುಗಳನ್ನು ಸಭೆಯಲ್ಲಿ ಮಂಡಿಸಿದರು. ಇದೇ ವೇಳೆ ದಲಿತ ಮುಖಂಡರಿಂದ ತಿಂಗಳಿಗೊಮ್ಮೆ ದಲಿತ ಜನಸಂಪರ್ಕ ಸಭೆಯನ್ನ ಮಾಡುವಂತೆ ಹಾಗೂ ಮಹಿಳಾ ಪೊಲೀಸ್ ಠಾಣಾ ಸ್ಥಾಪಿಸುವಂತೆ ಒತ್ತಾಯಿಸಲಾಯಿತು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ವಲಸಿಗರು ಹೆಚ್ಚಾಗಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಗಾಂಜಾ ಸೇವನೆ ಮಾಡುತ್ತಿದ್ದು ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರಿಂದ ದೂರು ಸಲ್ಲಿಸಲಾಯಿತು. ಈ ಜನಸಂಪರ್ಕ ಸಭೆಯಲ್ಲಿ ಪೊಲೀಸ್ ಹಿರಿಯ ಕಿರಿಯ ಅಧಿಕಾರಿಗಳು, ಮುಖಂಡರುಗಳು, ದಲಿತ ಮುಖಂಡರುಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಯಾಕಂದ್ರೆ ಗೌರ್ಮೆಂಟ್ನಿಂದ ಸಾರ್ವಜನಿಕ ಬಗ್ಗೆ ಮಾತಾಡಲಿಕ್ಕೆ ಯಾರು ಗೊತ್ತಿಲ್ಲ. ಈ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ದಯವಿಟ್ಟು ನಾವೀಗ ಟ್ರಾಫಿಕ್ನಲ್ಲಿ ತೊಂದರೆ ಆಯಿತು, ಆಕ್ಸಿಡೆಂಟ್ ಆಯಿತು ಅಂದರೆ ಅಲ್ಲಿಗೆ ಕಂಪ್ಲೇಂಟ್ ಕೊಡುವಂತ ಮಾಹಿತಿ ಇತ್ತು. ಬೆಳಗಾವಿ ಇತ್ತು. ಆ ಬೆಂಗಳೂರು ಕಮ್ಮಿ ಜನ ಪೊಲೀಸರು ಆರೋಗ್ಯವನ್ನು ನಿಭಾಯಿಸ್ತಾ ಇದ್ರು. ಎಲ್ಲರೂ ನ್ಯಾಯ ಕೊಡೋಕ್ಕಾಗಲ್ಲ. ಅಲ್ಲಿ ತುಂಬ ಜನ ನ್ಯಾಯ ಹೇಳ್ತಾ ಇದ್ರು, ನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ಸಣ್ಣ ಪುಟ್ಟ ಆಗ್ತವೆ. ಅದು ಕೈಲಾದ ಎಷ್ಟೋ ಎಫ್ಐಆರ್ ಆಗಬೇಕು ಆಗಿಲ್ಲ. ದಲಿತರು ಪ್ರತಿ ತಿಂಗಳ 2ನೇ ಭಾನುವಾರ ನಡೆಯಬೇಕು ಅಂತೇಳಿ ಕೆಲವು ಕಾರಣಗಳಲ್ಲಿ ಸರಿ ಆಗ್ತಾ ಇದ್ದಾರೆ, ಕೆಲವು ಕಾರಣಗಳಲ್ಲಿ ಆಗ್ತಾ ಇದೆ. ಅಂಕಿಅಂಶಗಳು ಸಿಗತ್ತೆ. ಅದೇನಾಗಿರುತ್ತೆ, ಎಫ್ಐಆರ್ ಆಗಿರೋ ಗಾಡಿ ಸಿಗತ್ತೆ. ಎಫ್ಐಆರ್ ಆಗದೆ ಇರೋ ಗಾಡಿ ಏನಾಗುತ್ತೆ, ಒಂದಿನ 2 ದಿನ ಟೈಮ್ ತಗೊಂಡಿರ್ತಾರೆ ಎಫ್ಐಆರ್ ಹಾಕಕ್ಕೆ. ಸೊ ಅಂತ ಗಾಡಿ ಸಿಕ್ಕಿದಾಗ ಆ ಗಾಡಿಗಳು ಅವರು ಯಾರು ಗಾಡಿ ಓನರ್ ಇರುತ್ತೆ ಅವ್ರಿಗೆ ಸಿಗಲ್ಲ. ಪೊಲೀಸ್ ಠಾಣೆ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಿಂದ ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಗೆ ಸೇರ್ಪಟ್ಟಿದ್ದು ಮೊದಲನೇ ಬಾರಿಗೆ ಕಳೆದ ತಿಂಗಳು ಸೇರಿದೆ. ಅದಾದ ನಂತರ ನಡೆದಿರುವಂಥ ಈ ಒಂದು ಮೀಟಿಂಗು ಇಲ್ಲೇ ಮಾಡೋಣ. ಸಾರ್ವಜನಿಕರಲ್ಲಿ ಸ್ವಲ್ಪ ನಿವೇದನೆ ಕೆಲವರು ಸ್ವಲ್ಪ ಗೊಂದಲ ಇದೆ, ಅದನ್ನು ಇತ್ಯರ್ಥಗೊಳಿಸೋದು ಒಂದು ಪ್ರಮುಖ ಉದ್ದೇಶ. ಮೊದಲನೇದಾಗಿ ಕೆಲವರು ಕನ್ಫ್ಯೂಷನ್ ಹೇಳಿದ್ರು, ಕೆಲವು ಹಳ್ಳಿಗಳಿಗೆ ಸಿಟಿಗೆ ಫಸ್ಟ್ಗೆ ಒಂದು ಆರ್ಡರ್ ಬಂದಿತ್ತು. ಸೊ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಇಡೀ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿ ಏನಿದೆ ಕಂಪ್ಲೀಟ್ ಆಗಿ ಬೆಂಗಳೂರು ಸಿಟಿಯ ವಾಯುವ್ಯ ವಿಭಾಗ, ಪೀಣ್ಯ ಉಪವಿಭಾಗ, ಎಸಿಪಿ ಅವರು ಪೀಣ್ಯ ಎಸಿಪಿ ಇರ್ತಾರೆ, ಡಿಸಿಪಿ ಅವರು ವಾಯುವ್ಯ ಡಿಸಿಪಿ, ನಾರ್ತ್ ವೆಸ್ಟ್ ಡಿಸಿಪಿ ಅಂತ ಇರ್ತಾರೆ. ಸೊ ನಾನು ನಾರ್ತ್ ವೆಸ್ಟ್ ಡಿಸಿಪಿ ಪ್ರಸ್ತುತ ಇದ್ದೀನಿ. ನಮ್ಮ ಆಫೀಸ್ ಬಂದು ಪೀಣ್ಯದಲ್ಲಿರ್ತಕ್ಕಂಥ ಸೆಕೆಂಡ್ ಸ್ಟೇಜಲ್ಲಿರ್ತಕ್ಕಂಥ KADBPD ಸಬ್ ರಿಜಿಸ್ಟರ್ ಆಫೀಸ್ ಇದೆ ಪೀಣ್ಯದಲ್ಲಿ, ಮತ್ತು GST ಆಫೀಸರ್ ಇದೆ ದೊಡ್ಡ ಬಿಲ್ಡಿಂಗು. ಅಲ್ಲಿ ಈಗ ತಾತ್ಕಾಲಿಕವಾಗಿ ಅಲ್ಲಿ ಶುರು ಮಾಡಿದ್ದೀವಿ. ಇದು ಹೊಸ ಡಿವಿಷನ್ ಆಗಿರೋದ್ರಿಂದ ತಾತ್ಕಾಲಿಕವಾಗಿ ಅಲ್ಲಿ ನಮ್ಮ ಕಚೇರಿ ಸ್ಟಾರ್ಟ್ ಆಗಿದೆ. ACP ಅವರ ಆಫೀಸು ಜಾಲಟಿ ಕ್ರಾಸಿಂದ KADBPD ಪಕ್ಕದಲ್ಲೇ ನಿಯರ್ ಪೀಣ್ಯ ಪೊಲೀಸ್ ಸ್ಟೇಷನ್ ನಿಯರ್ ಅಲ್ಲಿಂದ ಒಂದು 100 ಕಿಲೋಮೀಟರ್ ದೂರದಲ್ಲಿ ACP ಅವರ ಕಚೇರಿ ಇದೆ. ಸೊ ಮಾದನಾಯಕನಹಳ್ಳಿ ವ್ಯಾಪ್ತಿಯಿಂದ ಯಾರೇ ಸ್ಟೇಷನ್ನಲ್ಲಿ ನಿಮಗೆ ಇಲ್ಲ ACP ಅವರು ಭೇಟಿ ಮಾಡಬೇಕು ಅಂತ DSP ಭೇಟಿ ಮಾಡ್ತಿದ್ರಿ, ಅದ್ರ ಬದಲಿಗೆ ಏನಾದರೂ ACP DSP ಏನಾದ್ರು ಸಿಟಿಯಲ್ಲಿ ACP ಇರ್ತಾರೆ, ಅಷ್ಟೇ ಎರಡು ಸೇಮ್ ಬ್ರ್ಯಾಂಡ್. ಸೊ ACP ಅವರು ಇರ್ತಾರೆ, ಅವರು ಪೀಣ್ಯದಲ್ಲಿ ಜಾಲಟಿ ಕ್ರಾಸ್ ಬಳಿ ಅವರ ಆಫೀಸ್ ಇದೆ. ಇವತ್ತು ನಮ್ಮ ವಾಯುವ್ಯ ವಿಭಾಗದ ವತಿಯಿಂದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಒಂದು ಸಾರ್ವಜನಿಕ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ನಮ್ಮ ವಾಯುವ್ಯ ವಿಭಾಗದ 2 ಉಪವಿಭಾಗ ಪೀಣ್ಯ ಮತ್ತು ಚಿಕ್ಕಬಾಣಾವರದ ACPಗಳು ಮತ್ತು ಎಲ್ಲ ಇನ್ಸ್ಪೆಕ್ಟರ್ಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿ ಸಿಬ್ಬಂದಿಯವರು
ಭಾಗಿಯಾಗಿದ್ದು ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರ್ತಾರೆ. ಇವರು ಸಾರ್ವಜನಿಕರು ಸಾಕಷ್ಟು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಕೆಲವೊಂದು ಸಮಸ್ಯೆಗಳು ಅವ್ರಿಗೆ ಯಾವ ರೀತಿಯ ಸಮಸ್ಯೆಗಳನ್ನ ಅವರು ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ನಾವು ಪ್ರತಿಯೊಂದನ್ನು ನೋಟ್ ಮಾಡ್ಕೊಂಡಿದ್ದೀವಿ. ನಂತರ ಕೆಲವೊಂದು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಇಲಾಖೆಯಲ್ಲಿ. ಇನ್ನೊಂದು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಬೀಟ್ ವ್ಯವಸ್ಥೆ ವಿಶೇಷವಾಗಿ ಬೀಟ್ ಸರ್ವ್ ಮಾಡೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಕೂಡ ಇಲಾಖೆ ವತಿಯಿಂದ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಆಗ್ಬೋದು, ನಾವು ಏನೇನು ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ ಈ ಒಂದು ಪಬ್ಲಿಕ್ ಸರ್ವಿಸನ್ನ ಇನ್ನೂ ಉತ್ತಮಗೊಳಿಸಲಿಕ್ಕೆ, ಪೊಲೀಸಿಂಗನ್ನ ಉತ್ತಮಗೊಳಿಸಲಿಕ್ಕೆ ಏನೇನು ಇನಿಷಿಯೇಟಿವ್ಸ್ನ ನಾವು ತೊಗೊಂಡಿದ್ದೀವಿ ಮತ್ತು ಸಾರ್ವಜನಿಕರು ಕೂಡ ನಮ್ಮ ಜೊತೆ ಯಾವ ರೀತಿ ಸಹಕಾರ ಮಾಡಬೇಕು ಈ ಒಂದು ಕ್ರೈಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಕ್ರೈಮನ್ನು ಡಿಟೆಕ್ಟ್ ಮಾಡಲಿಕ್ಕೆ ಸಾರ್ವಜನಿಕರು ಯಾವ ರೀತಿ ನಮ್ಮ ಜೊತೆ ಸಹಕರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಸ್ತಾರವಾಗಿ ಚರ್ಚೆ ಮಾಡಿ ಅವರು ಕೂಡ ನಾವು ತಿಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಪೊಲೀಸಿಂಗನ್ನು ನೀಡಲಿಕ್ಕೆ, ಸರ್ವೀಸಸನ್ನು ನೀಡಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ. ಈ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ನಮ್ಮ ವಾಯುವ್ಯ ವಿಭಾಗದ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಆಗ್ತಿರುವಂಥದ್ದು ಅಂತಂದರೆ ಸ್ವಲ್ಪ ಸ್ವತ್ತಿನ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನೂ ಹೆಚ್ಚಿನ ಗಮನ ಹರಿಸಬೇಕು. ಲಾ ಆ್ಯಂಡ್ ಆರ್ಡರ್ ಇಶ್ಯೂಸು ನಮ್ಮಲ್ಲಿ ಯಾವುದೂ ಆ ಥರ ಮೇಜರ್ ಇಲ್ಲ, ಆದರೆ ಸ್ವಲ್ಪ ಕಳುವು ಔಟ್ಸ್ಕಟ್ಸ್ ಇರೋದರಿಂದ ಈ ಸ್ವತ್ತಿನ ಪ್ರಕರಣಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ. ಈಗ ಯಾವುದೇ ಗೊಂದಲ ಇಲ್ಲ. ಈಗ ಸದ್ಯಕ್ಕೆ ಕ್ರಿಮಿನಲ್ ಕೇಸಸ್, ದ ಆಕ್ಸಿಡೆಂಟ್ ಕೇಸಸ್ ಏನಾಗ್ತದೆ ಆ ಕೇಸಸನ್ನು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗುವಂಥದ್ದು ಅಲ್ಲೇ ಸ್ಟೇಷನಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. ರೆಗ್ಯುಲೇಷನ್ನ ನಮ್ಮ ಸಿಟಿ ಟ್ರಾಫಿಕ್ ಅವರೇ ಮಾಡ್ತಾ ಇದ್ದಾರೆ ರೆಗ್ಯುಲೇಷನ್. ಅದೊಂದು ನೋಟಿಫಿಕೇಷನ್ ಆಗೋದಿದೆ. ಅದಾದ ನಂತರ ಟ್ರಾಫಿಕ್ ಸ್ಟೇಷನ್ನಲ್ಲೇ ಕೇಸಸ್ಸು ಕೂಡ ಆಕ್ಸಿಡೆಂಟ್ ಕೇಸಸ್ ಏನಾಗುತ್ತೆ ಅವನ್ನು ಕೂಡ ಅಲ್ಲೇ ರಿಜಿಸ್ಟರ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.